ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಪೀಣ್ಯ ಕೈಗಾರಿಕಾ ಸಂಘ ನಮ್ಮ ಏನು ಈ ಭಾಗದ ಮೂಲಭೂತ ಸೌಕರ್ಯ ಪ್ರಮುಖವಾಗಿ ನಮ್ಮ ಒಂದು 46 ವರ್ಷದಿಂದ ನಮ್ಮ ಸಂಘ ಪ್ರಾರಂಭವಾಗಿ ಈ ಪ್ರದೇಶ ಆಲ್ಮೋಸ್ಟ್ 50 ವರ್ಷದ ಹಿಂದೆ ಪ್ರಾರಂಭ ಆಗಿದ್ದಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇವತ್ತಿಗೂ ಕೂಡ ಹಳ್ಳಿಗಿಂತ ಕಡೆಯಾಗೆ ಒಂದು ಪರಿಸ್ಥಿತಿ ಇರೋದರಿಂದ ಪ್ರಮುಖವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ನಮ್ಮ ಪೆರಿಫೆರಲ್ ಇಂಡಸ್ಟ್ರಿಯಲ್ ಏರಿಯಾ ಏನು ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದ್ದೀವಿ, ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವತ್ತು ಕೂಡ ರೋಡಿನ ವ್ಯವಸ್ಥೆ ಇಲ್ಲ, ಡ್ರೈನೇಜ್ ಸಿಸ್ಟಮ್ ಇಲ್ಲ, ಮತ್ತು ಸ್ಟ್ರೀಟ್ ಲೈಟ್ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಆ ಒಂದು ಬೇಡಿಕೆ ನಿಮ್ಮ ಮಾಧ್ಯಮ ಮುಖಾಂತರದಲ್ಲಿ ಬೇಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ರಾಜ್ಯಕ್ಕೆ ಒಂದು ಬೃಹತ್ ಕೈಗಾರಿಕಾ ಯಾವ್ದಾದ್ರು ಬಂದರೆ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಒಂದು ಉಪಯೋಗ ಆಗುತ್ತೆ. ಒಂದು ಆರ್ಡ್ರ್ ಮುಖಾಂತರ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಏನಿವತ್ತು ಸರ್ಕಾರ ಮಾಡೋಕ್ಕಾಗ್ತಾ ಇಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಒಂದು ವಲಯ ಏನಿದೆ ಆ ಒಂದು ನಮ್ಮ ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ 3 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ಕೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಪೀಣ್ಯ ಭಾಗದ ಪೀಣ್ಯ ಇಂಡಸ್ಟ್ರಿಯಲ್ ಏನು ಟೌನ್ಶಿಪ್ ಅಥಾರಿಟಿ ಅನ್ನೋದು ಒಂದು ಪೆಂಡಿಂಗ್ ಇದೆ. ಆ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಏನಂದರೆ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿನ ಡಿಕ್ಲರೇಷನ್ ಮಾಡಿ ಒಂದು ಅಪ್ರೂವಲ್ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರದಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಹಾಗೆ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಕೂಡ ಆಗಿಲ್ಲ, ಅದು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ. ಹಾಗಾಗಿ ಅದು ಕೂಡ ಎಕ್ಸಿಕ್ಯೂಷನ್ ಆಗಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸರ್, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ಕೈಗಾರಿಕೆಗೆ ಅದು ಹೊಡೆತ ಬೀಳುತ್ತೆ. ಖಂಡಿತ ಹೊಡೆತ ಬೀಳುತ್ತೆ. ಯಾಕಂದರೆ ನಮ್ಮಲ್ಲಿ ಈಗ ಏನು ಪವರ್ ಇಲ್ಲ ಅಂದಾಗ ನಾವು ಜನರೇಟರ್ ಯೂಸ್ ಮಾಡ್ತೀವಿ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸಲ್ಲಿ ನಮ್ಮದು ವೆಹಿಕಲ್ಸ್ ಮೂವ್ಮೆಂಟ್ಸ್ ಎಲ್ಲ ರೋಡ್ ಟ್ರಾನ್ಸ್ಪೋರ್ಟೇಷನ್ ಒಂದು ಡಿಪೆಂಡ್ ಆಗಿರೋದ್ರಿಂದ ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಏನು ನಾವು ಆಲ್ರೆಡಿ ಒಂದು 1 ಇಯರ್ ಕಾಂಟ್ರಾಕ್ಟು 2 ಇಯರ್ಸ್ ಕಾಂಟ್ರಾಕ್ಟ್ ಅಂತ ನಾವು ಕಸ್ಟಮರ್ಸ್ ಹತ್ರ ನಮಗೆ ಪರ್ಚೇಸ್ ಆರ್ಡರ್ ಅಂತ ನಾವು ಬಂದಿರುತ್ತೆ. ಈಗೆಲ್ಲ ಪ್ರೈಸ್ ಹೈಕ್ ಆದಾಗ ನಮ್ಮದು ಪ್ರಾಫಿಟ್ ಮಾರ್ಜಿನ್ನು ಏನು ಕಮ್ಮಿ ಇದೆ ಅದು ಇನ್ನೂ ತೀರಾ ಲಾಸಲ್ಲಿ ನಾವು ಸಪ್ಲೈ ಮಾಡಬೇಕು ಅಂತ ಏನಾದರೂ ಹೋದಾಗ ನಮ್ಮ ಕೈಗಾರಿಕೆಗಳು ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇದು ಏನು ಇನ್ಕ್ರೀಸ್ ಮಾಡಿದ್ದಾರೆ ದಯವಿಟ್ಟು ಅದನ್ನು ಇಳಿಸ್ಬೇಕು ಅಂತ ನಾವು ಕೇಳೋಕ್ಕೆ ನಿಮ್ಮ ಮುಖಾಂತರದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ. ಸರ್ಕಾರಕ್ಕೆ ಏನು ಕೇಳೋಕ್ಕೆ ಇಷ್ಟಪಡ್ತಾರೆ? ಎಲ್ಲೋ ಒಂದು ಕಡೆ ಪೆಟ್ರೋಲ್ ರೇಟು ಒಂದೇ ಸಲ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಒತ್ತಾಯ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಯಾಕಂದರೆ ಇವತ್ತು ಕೈಗಾರಿಕಾ ನಡಿಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ಪ್ರಮುಖವಾಗಿ ಇರುತ್ತೆ. ಮತ್ತು ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ನಾವುಗಳಾಗಿರ್ಬೋದು ಓಡಾಡೋದಕ್ಕೆ ಅಂದರೆ ನಮ್ಮ ಏನು ಇಂಟರ್ನಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಯಾವುದೇ ಥರ ನಮಗೆ ಪಬ್ಲಿಕ್ ವೆಹಿಕಲ್ಲು ಏನು ಬಸ್ ಫೇರ್ ಇರುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ. ಮತ್ತು ವೆಹಿಕಲ್ಸ್ ಪೆಟ್ರೋಲ್ ಕಾಸ್ಟ್ ಆಗಿರ್ಬೋದು ಡೀಸೆಲ್ ಕಾಸ್ಟ್ ಆಗಿರ್ಬೋದು ಜಾಸ್ತಿ ಆದಾಗ ಅವರು ಕೂಡ ಮತ್ತೆ ನಮ್ಮ ಕೈಗಾರಿಕಾ ಮೇಲೆ ಅವರೇ ಏನಂದರೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿ ಅಂತಾರೆ, ಮತ್ತು ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗುತ್ತೆ, ಮತ್ತು ಓವರ್ ಹೆಡ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ತಮ್ಮ ಮುಖಾಂತರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಒಂದು ಕಮ್ಮಿ ಏನು ಇನ್ಕ್ರೀಸ್ ಮಾಡಿದ್ದಾರೆ ಅದು ಬೇಡ ಅಂತ ಈ ನಿಟ್ಟಿನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಿಂದ ಪ್ರೊಟೆಸ್ಟ್ ಮಾಡ್ತೀನಿ. ನಮ್ಮ ಬೇಡಿಕೆಗಳು ಫಸ್ಟು ಮುಂದುವರಿಸಿ ಬೇಡಿಕೆಗಳನ್ನ ಇಟ್ಟಾಗ ನಮಗೆ ಒಂದು ಭರವಸೆ ಇದೆ ರಾಜ್ಯ ಸರ್ಕಾರದ ಮೇಲೆ. ಖಂಡಿತ ಅವರು ಒಂದು ಬೇಡಿಕೆಗೆ ಆಫೀಸ್ ಬರೋರ್ಸು ಹಳೆ ಆಫೀಸ್ ಬರೋರ್ಗಳು ಎಲ್ಲರೂ ಬಂದು ಇವತ್ತು ನಮಗೆ ಏನು ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ಖಂಡಿತವಾಗಿ ನಮ್ಮ ಇವತ್ತಿನ ಅಧ್ಯಕ್ಷರು ಆಲ್ರೆಡಿ ನಿಮಗೆಲ್ಲ ವಿವರಣವಾಗಿ ಹೇಳಿದ್ದಾರೆ. ಅವ್ರ ಜೊತೆ ಸೇರಿಕೊಂಡು ನಮ್ಮ ಇಂಡಸ್ಟ್ರಿಯಲಿಸ್ಟಿಗೆ ಏನು ಸಹಕಾರ ಆಗಬೇಕು ಅದನ್ನು ಮಾಡೋಕ್ಕೆ ಖಂಡಿತ ನಾವೆಲ್ಲ ಆಫೀಸ್ ಬರೋರುಗಳು ಸೇರಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದಕ್ಕೆ ಇವತ್ತು ಎಲ್ಲ ತಾವುಗಳೆಲ್ಲ ಬಂದು ಆಶೀರ್ವಾದ ಮಾಡಿದರೆ ಆ ಆಶೀರ್ವಾದ ಖಂಡಿತ ಉಳಿಸ್ಕೊತೀವಿ ಅಂತ ಹೇಳ್ತಾ ನಾನು 2 ಮಾತು ಥ್ಯಾಂಕ್ ಯು. ನಾನು ಕಾರ್ಯದರ್ಶಿ ಮಲ್ಲೇಶ್ ಗೌಡ್. ಇಂಡಸ್ಟ್ರಿ ಪಾಲಿಸಿ ಅಂತ ಏನೀಗ ಡ್ರಾಫ್ಟಿಂಗಲ್ಲಿ ನಡೀತಿದೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ, ನಮಗೆ ಪ್ರತ್ಯೇಕವಾಗಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಇಂಡಸ್ಟ್ರಿ ಪಾಲಿಸಿ ಅಂತ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೇವೆ. ಹಾಗೆ ನ್ಯೂ ಇಂಡಸ್ಟ್ರಿ ಪಾಲಿಸಿ ಜೊತೆಲಿ ನ್ಯೂ ಲೇಬರ್ ಪಾಲಿಸಿ ಕೂಡ ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರಿನರ್ಸ್ಗೆ ಸಪ್ರೇಟ್ ಪಾಲಿಸಿ ಅಂದರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗೆ ಸಪ್ರೇಟ್ ಪಾಲಿಸಿ ಬರಬೇಕು ಅಂತ ನಾವು ಡ್ರಾಫ್ಟಿಂಗ್ ಕಮಿಟಿಲಿ ಇಂದಿನ ಅಧ್ಯಕ್ಷರಾದಂಥ SM ಆರಿಫ್ ಅವರು ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಸೇಮ್ ಥಿಂಗು ನಮ್ಮ ಅಧ್ಯಕ್ಷತೆಯಲ್ಲೂ ಕೂಡ ಸೇಮ್ ಅದನ್ನೇ ನಮ್ಮ ರಿಕ್ವೈರ್ಮೆಂಟು. ಸಾಕಷ್ಟು ಇಂಡಸ್ಟ್ರಿ ಅಸೋಸಿಯೇಷನ್ಸ್ ಬೇಡಿಕೆಯೂ ಕೂಡ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಪ್ರತ್ಯೇಕವಾಗಿ ಇಂಡಸ್ಟ್ರಿ ಪಾಲಿಸಿ ಲೇಬರ್ ಪಾಲಿಸಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀವಿ.